ರೋಗಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಯಾವುದು ಆ ಹಾಸ್ಪಿಟಲ್ ಅಂತೀರಾ? ಈ ಸ್ಟೋರಿ ನೋಡಿ. ನಡೆಯಲು ಆಗದೆ ಒದ್ದಾಡ್ತಿರುವ ವೃದ್ಧ ರೋಗಿಗಳನ್ನ ವೈದ್ಯರ ಬಳಿ ಕರೆದೊಯ್ಯಲಾಗದೆ ಪರದಾಡ್ತಿರುವ ಕುಟುಂಬಸ್ಥರು, ಹೈಟೆಕ್ ಆಸ್ಪತ್ರೆಯಲ್ಲಿ ವೀಲರ್ ಇಲ್ಲದೆ ಪರದಾಡ್ತಿರೋ ಬಡವರು. ಇದು ಹೇಳೋಕಷ್ಟೇ ಹೈಟೆಕ್ ಆಸ್ಪತ್ರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಇಲ್ಲ ವೀಲ್ ಚೇರ್. ಗದಗ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತವರು ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿರುವ ಜಿಮ್ಸ್ ಆಸ್ಪತ್ರೆಯೇ ಅನಾರೋಗ್ಯಕ್ಕೀಡಾಗಿದೆ. ಕಾರಣ, ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಕರೆದೊಯ್ಯೋಕೆ ವೀಲ್ ಚೇರ್ ವ್ಯವಸ್ಥೆಯೇ ಇಲ್ಲ. ವೀಲ್ ಚೇರ್ಗಾಗಿ ಮುಂಜಾನೆ 7 ಗಂಟೆಯಿಂದ ರೋಗಿಗಳು ಕಾದು ರೋಸಿ ಹೋಗಿದ್ದಾರೆ. ಕಾಲು ಆಪರೇಷನ್ ಆದ ರೋಗಿಗಳು ವೀಲ್ ಚೇರ್ ಸಿಗದೆ ಪರದಾಡಿದ್ದಾರೆ. ಅಸಹಾಯಕರಾದ ಜನರು ರೋಗಿಗಳನ್ನ ಭುಜದ ಮೇಲೆ ಹೊತ್ತುಕೊಂಡು ಹೋಗ್ತಿದ್ದಾರೆ. ಬಂದಿವೆ, ಚೇರ್ ನೋಡಿದ್ವಿ, ಚೇರ್ ಇದೆಲ್ಲ ಹೊತ್ಕೊಂಡು ಹೋದ್ರಿ ಮ್ಯಾಗ. ಮೂರನೇದಕ್ಕೆ ಮಕ್ಕಳು ಕೇಳಿದ್ರೆ ಏನ್ರಿ ಅವ್ರಿಗೆ ಗೊತ್ತು. ನಮ್ಗದು ಸೆಲ್ತಂಗ ಆಗೈತಿ ನೋಡ್ರಿ, ಸೆಲ್ತಂಗ ಐತಿ, ಸ್ವಲ್ಪ ಬಳ್ಳಿನ ಸಂದಾಗ ಸೆಲ್ತಂಗಾಗಿ ಈ ತರ ಆಯ್ತು. ಜಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ನಿರ್ದೇಶಕರನ್ನ ಕೇಳಿದ್ರೆ ವೀಲ್ ಚೇರ್ ಸಮಸ್ಯೆ ಇಲ್ಲ ಅಂತಾರೆ. ನಮ್ಮ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಮತ್ತು ಸ್ಟ್ರೆಚರ್ ಎಲ್ಲ ಅವೈಲಬಿಲಿಟಿ ಇದೆ. ಮೋಸ್ಟ್ ಪ್ರಾಬ್ಲಿ ಇವತ್ತು 3 ದಿನ ರಜೆ ಇತ್ತು, ಅದಕ್ಕಾಗಿ ಇವತ್ತು ಫುಲ್ ರಶ್ ಆಗಿದೆ. ಅದಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಏನೇನು ಬೇಕನ್ನೋದು ನಾವು ವ್ಯವಸ್ಥೆ. ಹಾಸ್ಪಿಟಲ್ ಇನ್ಚಾರ್ಜ್ MS ಇದ್ದಾರೆ, ಅದು ಏನಾಗಿದೆ ಅಂತ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ನಾನು ಸಂಬಂಧ ಇದ್ದೀನಿ. ಈಗ ಸದ್ಯಕ್ಕೆ ಇವತ್ತು ಏನಾಗಿದೆ ಅನ್ನೋದು ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ರೆಗ್ಯುಲರ್ ಆಗಿ ಹಾಸ್ಪಿಟಲ್ ರೌಂಡ್ಸ್ ಮಾಡ್ತೀನಿ, ಆಮೇಲೆ ಹಾಸ್ಪಿಟಲ್ ಆವರಣದ ರೌಂಡ್ಸ್ ಮಾಡ್ತೀನಿ. ಪ್ರತಿಯೊಂದು ನಾವು ರೆಗ್ಯುಲರ್ಲಿ ಮಾಡ್ತಾ ಇದ್ದೀವಿ. ಅದೇನು ಗೊಂದಲ ಆಗಿದೆ ನಾನು ಕೇಳ್ಬಿಟ್ಟು ಸರಿ ಮಾಡ್ತೇನೆ. ಸರ್ಕಾರ ಬಡ ರೋಗಿಗಳ ಚಿಕಿತ್ಸೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಅಧಿಕಾರಿಗಳು ಮಾಡುವ ನಿರ್ಲಕ್ಷ್ಯದಿಂದ ರೋಗಿಗಳು ಪರದಾಡುವಂತಾಗಿರೋದಂತೂ ಸತ್ಯ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ವಿಜಯನಗರ ಜಿಲ್ಲೆಯಲ್ಲಿ ಭಾರೀ ಸದ್ದು ಮಾಡಿದ ಕತ್ತೆಗಳ ಖರೀದಿ ಕಂಪನಿಗೆ ಸದ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಕತ್ತೆಗಳನ್ನ ಮಾರಾಟ ಮಾಡ್ತಿದ್ದ ಆ ಕಂಪನಿಯನ್ನ ಬಾಗಿಲು ಹಾಕಿದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕತ್ತೆಗಳ ಮಾರಾಟ ಕಂಪನಿ ಕ್ಲೋಸ್. ಜನ್ನಿ ಮಿಲ್ಕ್ಗೆ ಬೀಗ ಜಡಿದ ನಗರಸಭೆ. ವಿಜಯನಗರ ಜಿಲ್ಲೆಯಲ್ಲಿ ಕತ್ತೆಗೆ ಭಾರಿ ಡಿಮ್ಯಾಂಡ್ ಶುರುವಾಗಿತ್ತು. ಕೈ ತುಂಬ ಸಂಬಳದ ಕೆಲಸ ಬಿಟ್ಟು ಕತ್ತೆ ಕಾಯೋಕೆ ಜನರು ಮುಂದಾಗಿದ್ರು. ಕಳೆದ 3 ತಿಂಗಳಿನಿಂದ ಕತ್ತೆ ಖರೀದಿಗೆ ನಾ ಮುಂದೆ ತಾ ಮುಂದೆ ಅಂತ ಖರೀದಿ ಮಾಡ್ತಿದ್ರು. ಇಂಥವರಿಗೆ ಶಾಕ್ ನೀಡಲು ಕತ್ತೆ ಮಾರಾಟ ಕಂಪನಿ ಜನ್ನಿ ಮಿಲ್ಕ್ಗೆ ಬೀಗ ಬಿದ್ದಿದೆ. ಟ್ರೇಡ್ ಲೈಸೆನ್ಸ್ ಹೊಂದಿಲ್ಲ ಅಂತಕ್ಕಂತಹ ಆರೋಪದ ಮೇಲೆ ಏನು ಬಹು ನಿರೀಕ್ಷಿತ ಡಿಮ್ಯಾಂಡ್ ಇದ್ದಂತಹ ಕತ್ತೆಯ ಈ ಜಿನ್ನಿ ಮಿಲ್ಕ್ ಕಂಪನಿಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ. ನಾವು ಹೊಸಪೇಟೆಯ ಹಂಪಿ ರಸ್ತೆಯ ಈ ಒಂದು ಜಿನ್ನಿ ಮಿಲ್ಕ್ ಕಂಪನಿಯ ಬಳಿ ಇದ್ದೇವೆ. ಜನಮರಳು ಜಾತ್ರೆ ಮರಳು ಎಂಬಂತೆ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಂದ 3 ಲಕ್ಷ ಪಡೆದು 3 ಹೆಣ್ಣು ಕತ್ತೆ 3 ಕತ್ತೆ ಮರಿ ನೀಡುತ್ತಿತ್ತು. ಕತ್ತೆಯಿಂದ ಬರುವ ಹಾಲನ್ನ ಕಂಪನಿ ಪಡೆಯುತ್ತಿತ್ತು. ಇಷ್ಟೇ ಕತ್ತೆ ಕಾಯುವವರಿಗೆ ತಿಂಗಳಿಗೆ 80,000 ಸಹ ನೀಡುತ್ತಿತ್ತು. ಇದು ಫ್ರಾಡ್ ಅಂತ ತಿಳಿಯುತ್ತಿದ್ದಂತೆ ಆಂಧ್ರ ಪ್ರದೇಶದ ಅನಂತಪುರ ಮೂಲದ ಜೆನ್ನಿ ಮಿಲ್ಕ್ ಕಂಪನಿಗೆ ಬೀಗ ಬಿದ್ದಿದೆ. ಕತ್ತೆ ಸಾಕಲು ಮುಂದೆ ಬರುವವರಿಂದ ಲಕ್ಷ ಹಣ ಪಡೆದು ಬಾಂಡ್ ಮೇಲೆ 3 ವರ್ಷದ ಅಗ್ರಿಮೆಂಟ್ ಶ್ಯೂರಿಟಿ ಬರೆದುಕೊಡ್ತಿದ್ದ ಕಂಪನಿಗೆ ಹೊಸಪೇಟೆ ನಗರಸಭೆ ಶಾಕ್ ನೀಡಿ ಬೀಗ ಮುದ್ರೆ ಜಡಿದಿದೆ. ಕತ್ತೆ ಸಾಕಾಣಿಕೆ ಬಿಸ್ನೆಸ್ಗೆ ಸದ್ಯ ಬ್ರೇಕ್ ಬಿದ್ದಿದೆ. ಲಕ್ಷ ಹಣ ಕೊಟ್ಟ ರೈತರ ಹಣ ವಾಪಸ್ ಬರುತ್ತಾ? ಜಿಲ್ಲಾಡಳಿತ ಈ ಬಗ್ಗೆ ಗಂಭೀರ ಯೋಚನೆ ಮಾಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಲಾಕ್ ಆಗಿದ್ರೆ ಜಾತಿ ನಿಂದನೆ ಕೇಸಲ್ಲಿ ಮುನಿರತ್ನ ಕೂಡ ಲಾಕ್ ಆಗಿದ್ದಾರೆ. ಇಂದು ಮುನಿರತ್ನ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಜೈಲ ಬೇಲ ಅನ್ನೋದು ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ. ಕುರುಕ್ಷೇತ್ರದ ನಿರ್ಮಾಪಕನಿಗೆ ಜೈಲ ಬೇಲ.
ಎಂತಹ ಬಂದ ಅದೆಂತಹ ಅನುಬಂಧ ನೋಡ್ರಿ. ಕೊಲೆ ಕೇಸ್ನಲ್ಲಿ ದರ್ಶನ ಜೈಲಿಗೆ ಹೋಗ್ತಾ ಇದ್ದಂತೆ RR ನಗರ ಶಾಸಕ ಮುನಿರತ್ನ ಕೂಡ ಜಾತಿ ನಿಂದನೆ ಕೇಸ್ನಲ್ಲೇ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಇವತ್ತು ಮುನಿರತ್ನ ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಹಿರಿಯ ವಕೀಲ ಅಶೋಕ ಹಾರ್ನಳ್ಳಿ ಮುನಿರತ್ನ ಪರ ವಾದವನ್ನ ಮಾಡಲಿದ್ದಾರೆ. ಹಿಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಾಸಿಕ್ಯೂಷನ್ ಪರ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿದ್ದಾರೆ. ಸೆಂಟ್ರಲ್ ಜೈಲಲ್ಲಿ ಮಾವ ಅಳಿಯ ಲಾಕ್. ಹಿಂದೆ ಪ್ರಜ್ವಲ್ ಹಾಗೂ ಸೂರಜ್ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು. ಈಗ ಶಾಸಕ ಮುನಿರತ್ನ ಹಾಗೂ ತಂಗಿ ಮಗ ದೀಪಕ್ ಜೈಲಲ್ಲಿದ್ದಾರೆ. ರೇಣುಕಾ ಕೊಲೆ ಕೇಸ್ನಲ್ಲಿ A13 ಆಗಿರುವಂತಹ ದೀಪಕ್ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ. ಈ ಮೂಲಕ ಸಂಬಂಧಿಗಳಿಬ್ಬರು ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ. ಇವತ್ತು ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಜೈಲಾಗುತ್ತಾ ಅಥವಾ ಬೇಲಾಗುತ್ತಾ ಅನ್ನೋದು ಕಾದ್ ನೋಡಬೇಕಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಪ್ಪನ ಅಗ್ರಹಾರ ಅಪರಾಧಿಗಳಿಗೆ ಪಾಠ ಕಲಿಸುವ ವೇದಿಕೆ ಆಗಬೇಕು. ಆದರೆ ಇತ್ತೀಚೆಗೆ ಜನಪ್ರತಿನಿಧಿಗಳ ಅಡ್ಡಿಯಾಗಿ ಮಾರ್ಪಾಡಾಗ್ತಾ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಜಕೀಯ ನಾಯಕರ ಆಶ್ರಯ ತಾಣವಾಯ್ತ ಜೈಲು. ಸೆಂಟ್ರಲ್ ಜೈಲಲ್ಲಿ 3 ರಾಜಕೀಯ ನಾಯಕರ ಸಮಾಗಮ. ಈ ಮೊದಲು ಪರಪ್ಪನ ಅಗ್ರಹಾರ ಅಂದ್ರೆ ಸಾಕು, ಕೈದಿಗಳಲ್ಲದೆ ಆರೋಪಿಗಳು ಕೂಡ ಬೆಚ್ಚಿ ಬೀಳ್ತಾ ಇದ್ರು. ಅಲ್ಲಿನ ನರಕಯಾತನೆ ಯಾರಿಗೂ ಬೇಡ ಅಂತ ವಿಲವಿಲ ಅಂತ ಒದ್ದಾಡ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿ ಹೋಗಿದೆ. ಜನರಿಗೆ ಮಾರ್ಗದರ್ಶನ ನೀಡಬೇಕಾದ ಜನಪ್ರತಿನಿಧಿಗಳೇ ಪರಪ್ಪನ ಅಗ್ರಹಾರದತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹೀಗಾಗಿ 3 ಪಕ್ಷದ ರಾಜಕೀಯ ನಾಯಕರು ಈಗ ಸೆಂಟ್ರಲ್ ಜೈಲ್ ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ 3 ರಾಜಕೀಯ ಪಕ್ಷಗಳ ಆಶ್ರಯ ತಾಣವಾಗಿದೆ. ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಜೈಲಲ್ಲಿ ಸಮಾಗಮವಾಗಿದ್ದಾರೆ. ಕಾಂಗ್ರೆಸ್ನಿಂದ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದ ಕೇಸ್ನಲ್ಲಿ ಬಿ ನಾಗೇಂದ್ರ ಲಾಕ್ ಆಗಿದ್ದಾರೆ. ಏನೋ ಜಾತಿ ನಿಂದನೆ ಕೇಸ್ನಲ್ಲೇ ಬಿಜೆಪಿ MLA ಮುನಿರತ್ನ ಕೂಡ ಬಂಧನವಾಗಿದ್ದಾರೆ. ಮುನಿರತ್ನ ಪರಪ್ಪನ ಅಗ್ರಹಾರ ಸೇರೋ ಮೂಲಕ 3 ಪಕ್ಷದ ನಾಯಕರು ಜೈಲು ಸೇರಿದಂತಾಗಿದೆ. ಜನರಿಗೆ ನೀತಿ ಪಾಠ ಮಾಡಬೇಕಿದ್ದ ನಾಯಕರೇ ಹೀಗೆ ಜೈಲ್ ಪಾಲಾದ್ರೆ ಜನಸಾಮಾನ್ಯರ ಗತಿ ಏನು? ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಂಗಲ ಹೊತ್ತಿ ಉರಿದಿದೆ. ಆದರೆ ಈ ಗಲಭೆಗೆ ಕೊಳ್ಳಿ ಇಟ್ಟಿದ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬೆಂಕಿ ಹಿಂದೆ ಕೇರಳ PFI ನಂಟಿರೋದು, ನಿಷೇಧಿತ PFI ನಂಟಿರೋದು ಮತ್ತಷ್ಟು ದಟ್ಟವಾಗ್ತಾ ಇದೆ. ಕೇವಲ ಕೇರಳ ಮಾತ್ರ ಅಲ್ಲ, ಬಾಂಗ್ಲಾದೇಶಿ ಭೂತದ ಕೈವಾಡ ಇರೋ ಬಗ್ಗೆ ಮಾಜಿ ಶಾಸಕರೊಬ್ಬರು ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅನುಮಾನ. ನಾಗಮಂಗಲ ಗಲಭೆ ಹಿಂದೆ ಅನುಮಾನದ ಹೊಗೆಯಾಡ್ತಾ ಇದೆ. ಕತ್ತಲ ರಾತ್ರಿ ಕೊಳ್ಳೆ ದೆವ್ವಗಳ ಹಿಂದೆ ಕೇರಳದ PFI ಕೈವಾಡ ಇರುವಂತಹ ಶಂಕೆ ಮೂಡಿದೆ. ಬೆಂಕಿ ಹಿಂದೆ ಬಾಂಗ್ಲಾದೇಶದ ಭೂತಗಳಿರೋ ಪ್ರಶ್ನೆ ಹುಟ್ಟಿದೆ.